ಇವತ್ತು ನಾವು ತೆಗೆದುಕೊಂಡಿರುವಂಥ ಚರ್ಚಾ ವಿಷಯ ಅಭಿಮಾನಿಯಿಂದ ಅಭಿಮಾನಕ್ಕಾಗಿ ಅಭಿಮಾನಿಯ ಬರ್ಬರ ಹತ್ಯೆ. ಇದೆಂಥ ವಿಕೃತಿ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. 1000 ಜನಕ್ಕೆ ಸಹಾಯ ಮಾಡಿದ್ರು ಅಂತ ಕಾರಣಕ್ಕೆ ಒಂದು ಜೀವವನ್ನು ತೆಗೆಯುವಂಥ ಅಧಿಕಾರ ಯಾರಿಗೂ ಇಲ್ಲ, ಯಾರಿಗೂ ಕೂಡ ಇಲ್ಲ. ಇವತ್ತಿನ ಬೆಳವಣಿಗೆಯ ವಿಚಾರವಾಗಿ ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ನನ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಆಗಿರುವಂಥ ಸುನಿಲ್ ಧರ್ಮಸ್ಥಳ ಈಗ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ. ಅವ್ರನ್ನ ಬರಮಾಡಿಕೊಳ್ಳೋದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಸರ್ಕಾರಿ ಪರ ವಕೀಲರಿಂದ ಆಕ್ಷೇಪ ಸಲ್ಲಿಕೆ ಆಗಿದೆ. ಎಲ್ಲೆಲ್ಲಿ ಹೊಡೆದಿದ್ದಾರೆ ಇದೆಲ್ಲ ತನಿಖೆ ಆಗಬೇಕು, ವೆಪನ್ ಸೀಸ್ ಮಾಡಬೇಕು ಅಂತ ಪೊಲೀಸರ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿದ್ದಾರೆ. ಕಸ್ಟಡಿ ಅಗತ್ಯವಿದೆ ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ. ಸರ್ಕಾರಿ ಪರ ವಕೀಲರಿಂದ ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ನೋಡಿ, 15 ಭಾಗಗಳು, ದೇಹದ 15 ಭಾಗಗಳಲ್ಲಿ ಹಲ್ಲೆ ಮಾಡಿರುವಂಥ ವಿಚಾರ ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಗೌಡ ಕಣ್ಣೀರನ್ನು ಹಾಕಿದ್ದಾರಂತೆ. ಕೋರ್ಟ್ನಲ್ಲಿ ಇಬ್ಬರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ, ನಿಮ್ಮನ್ನು ಎಲ್ಲಿ ಅರೆಸ್ಟ್ ಮಾಡಿದ್ರು, ಯಾವಾಗ ಅರೆಸ್ಟ್ ಮಾಡಿದ್ರು, ನಿಮ್ಮ ಬಂಧನದ ವಿಚಾರವಾಗಿ ನಿಮ್ಮ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರಾ ಅಂತೇಳಿ. ಹೌದು ಅಂತ ಎಲ್ಲ ಹೇಳಿ ಆ ಬಳಿಕ ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಪವಿತ್ರ ಗೌಡ ಕಣ್ಣೀರನ್ನು ಹಾಕಿದ್ದಾರೆ. 9ನೇ ತಾರೀಕು ರಾತ್ರಿ 3 ಗಂಟೆ ಸಮಯದಲ್ಲಿ ಈ ಕಣ್ಣೀರು ನೆನಪಾಗ್ಲಿಲ್ವಾ? ಆತ ಎಷ್ಟು ಕಣ್ಣೀರು ಹಾಕಿರ್ತಾನೆ. ಆತ ಎಂಥ ಅಭಿಮಾನಿ ಗೊತ್ತಾ? ದರ್ಶನ್ ಅವರ ಅಭಿಮಾನಿ ಗೊತ್ತಾ? ಹುಚ್ಚು ಅಭಿಮಾನಿ ಆತ. ಅವರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ತೊಡಕಾಗಬಾರ್ದು ಅನ್ನುವ ಸಂದೇಶವನ್ನು ಆತ ಮಾಡಿದ್ದಂತೆ. ಎಲ್ಲ ಆರೋಪಿಗಳು, ಒಟ್ಟು 13 ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ವಿಚಾರಣೆ ಕೂಡ ನಡೀತಾ ಇದೆ. ವಾದ ಪ್ರತಿವಾದಗಳನ್ನು ಕೂಡ ಆಲಿಸ್ತಾ ಇದ್ದಾರೆ. ಸರ್ಕಾರಿ ಪರ ವಕೀಲರು ಕಸ್ಟಡಿಗೆ ಬೇಕು, 14 ದಿನ ಕಸ್ಟಡಿಗೆ ಬೇಕು ಅಂತೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ದರ್ಶನ್ ಪರ ವಕೀಲರು ಅವರು ತನಿಖೆಗೆ ಸಹಕಾರ ಕೊಡ್ತಿದ್ದಾರೆ. ಅವರೊಬ್ಬರು ಸೆಲೆಬ್ರಿಟಿ ಇದ್ದಾರೆ, ಹಾಗಾಗಿ ನೀವು ಅವ್ರಿಗೆ ಜಾಮೀನು ಕೊಡಬೇಕು, ಕಸ್ಟಡಿ ಕೊಡ್ಬಿಡಿ, ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತೇಳಿ ಅವರು ಕೂಡ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ದರ್ಶನ್ ಪರ ಹಲವು ವಕೀಲರಿಂದ ಈಗ ವಾದ ಮಂಡನೆ ಆಗ್ತಾ ಇದೆ. ತಪ್ಪಿಸ್ಕೊಂಡಿಲ್ಲ, ಅವರು ತನಿಖೆಗೆ ಸಹಕರಿಸಿದ್ದಾರೆ. ಅವರ ಮೇಲೆ ಯಾವುದೇ ಆರೋಪ ಇಲ್ಲ. ತನಿಖೆ ಈಗಷ್ಟೇ ಆರಂಭ ಆಗಿದೆ. ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮನೆ ಊಟ ಕೊಡಬೇಕು ಅಂತೇಳಿ ದರ್ಶನ್ ಪರ ವಕೀಲರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ನ್ಯಾಯಾಧೀಶರು ಯಾವ ರೀತಿಯಾದಂತಹ ಒಂದು ಆದೇಶವನ್ನು ಕೊಡ್ತಾರೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಒಂದು ಕಸ್ಟಡಿಗೆ ಕೇಳಿದ್ದಾರೆ, ತನಿಖೆ ನಡೆಸಬೇಕು, ಸ್ಥಳ ಮಹಜರು ಮಾಡಬೇಕು, ವೆಪನನ್ನು ಸೀಸ್ ಮಾಡಬೇಕು ಅಂತೇಳಿ. ಮತ್ತೊಂದು ಕಡೆ ಇಲ್ಲ, ಅವರು ಸೆಲೆಬ್ರಿಟಿ ಇದ್ದಾರೆ, ತನಿಖೆಗೆ ಸಹಕರಿಸಿದ್ದಾರೆ, ಬೇಡ ಕೊಡಬೇಡಿ ಅಂತೇಳಿ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಅತಿಥಿಗಳನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಬಸವರಾಜ್ ಮಾಲಗತ್ತಿ ಅವರಿಗೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ವಕೀಲರಾಗಿರುವಂಥ ಸುನಿಲ್ ಕುಮಾರ್ ಹಾಗೂ ನನ್ನ ಹಿರಿಯ ಸಹೋದರಿ ಸುನಿಲ್ ಧರ್ಮಸ್ಥಳ ಕೂಡ ನಮ್ಮೊಂದಿಗಿದ್ದಾರೆ. ಬಸವರಾಜ್ ಮಾಲಗತ್ತಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ನೀವು ಇಂಥ ಕೇಸ್ಗಳನ್ನು ಬಹಳಷ್ಟು ಗಮನಿಸಿದ್ದೀರಿ. ಈ ಕೇಸ್ನ ಹೇಗೆ ನೋಡ್ತೀರಿ? ಒಬ್ಬ ಸೆಲೆಬ್ರಿಟಿ ಅನ್ನೋ ದೃಷ್ಟಿಯಿಂದ ನೋಡೋದಾದ್ರೆ ನೀವೇನು ಹೇಳ್ತೀರಿ? ಇದು ಭಾಳ ದುರ್ದೈವ ಸಂಗತಿ. ಅವರು ಅನೇಕ ಸಮಸ್ಯೆಗಳಲ್ಲಿ ಸೇರ್ಕೊಂಡಿದ್ದಾರೆ. ಯಾವ ಸಮಸ್ಯೆಗಳು ಇವ್ರಿಗೆ ಪಾಠ ಕಲಿಸಲಿಲ್ಲ. ಇದು ಮೊದಲನೇ ಕೇಸ್ ಏನಲ್ಲ, ಇದು ಮೊದಲನೇ ಕೇಸ್ ಏನಲ್ಲ. ಸಾಕಷ್ಟು ಸಮಸ್ಯೆಗಳನ್ನು ಅವರು ಫೇಸ್ ಮಾಡಿದ್ದಾರೆ. ಬಟ್ ಪಾಠ ಕಲಿಬೇಕಾಗಿತ್ತು. ಅದು ದುರ್ದೈವ. ಈಗ ನೋಡಿ, ಸಣ್ಣ ಪುಟ್ಟ ಘಟನೆಗಳಾಗಿದ್ದು ಏನೋ ಮುಚ್ಚೋದು. ಇದು ಸೀರಿಯಸ್ ಮರ್ಡರ್ ಕೇಸ್ ಅಂದರೆ ತಮಾಷೆನ. ಇಷ್ಟೊಂದು 13-14 ಇಂಜುರಿ ಆಗಿದ್ದಾವೆ. 14-15 ಜನ ಸೇರಿ ಹೊಡೆದಿದ್ದಾರೆ. ಮಾಲಗತ್ತಿ ಸರ್, ಎಷ್ಟು ಬೆಳಗಿಂದ ನಾವು ನ್ಯೂಸ್ ಓದ್ತಾನೆ ಇದ್ದೀವಿ. ಎಷ್ಟು ಬೇಜಾರಾಗುತ್ತೆ ಅಂದರೆ, ಸಿಗರೇಟಿಂದ ಸುಟ್ಟಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಮರ್ಮಾಂಗಕ್ಕೆ ಒದ್ದಿದ್ದಾರೆ.
ಅಲ್ಲಿ ರಾಡ್ಗಳಿಂದ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ರಾಡ್ಗಳಲ್ಲಿ ಸುಟ್ಟ ಗಾಯಗಳಾಗಿದೆ ಮೈ ಮೇಲೆ. ಎಂಥ ಮನಸ್ಥಿತಿ ಇರಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ಭಾಳ ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ. ಇದು ನಿಜವಾಗಿಯೂ ಭಾಳ ಘನಘೋರವಾದಂಥ ಅಪರಾಧ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇವ್ರನ್ನ ಬಿಡಬಾರ್ದು, ಸರಿಯಾದ ಪಾಠ ಕಲಿಸ್ಬೇಕು. ನಮ್ಮಲ್ಲಿ ಏನು ಸಮಾಜದಲ್ಲಿ ಏನಾಗಿದೆ ಅಂದರೆ, ಈ ಹೀರೋಗಳಂದರೆ ನಾವು ಭಾಳ ಮೇಲೆ ಉಪ್ಪರಿಗೆ ಮೇಲೆ ಕೂಡಿಸ್ಬಿಟ್ಟಿದ್ದೇವೆ. ಅವರೇನು ದೇ ಆರ್ ಪೇಡ್ ಆ್ಯಕ್ಟರ್ಸ್. ನಾವು ಹೀರೋಗಳಂದ್ರೆ ಸರ್ ಮಾತಾಡ್ತೀನಿ. ಈಗ ಅಪ್ಡೇಟ್ ಬ್ರೇಕಿಂಗ್ ಬರ್ತದೆ. ನಟ ದರ್ಶನ್ ಅಂಡ್ ಟೀಮ್ಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ನಟ ದರ್ಶನ್ ಅಂಡ್ ಟೀಮ್ ಪೊಲೀಸ್ ಕಸ್ಟಡಿಗೆ. ಎಷ್ಟು ದಿನ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗುತ್ತೆ. ಒಂದು ವೇಳೆ ಈಗ ಕಸ್ಟಡಿಗೆ ಕೊಟ್ಟ ಬಳಿಕ ನಟ ದರ್ಶನ್ ಅಂಡ್ ಟೀಮ್ ನೇರವಾಗಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಪವಿತ್ರ ಗೌಡನನ್ನ ಬೇರೆ ಕಡೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಎಷ್ಟು ದಿನ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಡೇಟ್ ಆಗುತ್ತೆ. ಒಂದು ಕೋರ್ಟ್ ಹಾಲ್ನಲ್ಲಿ ಕಣ್ಣೀರನ್ನು ಇಡ್ತಿದ್ದಾರೆ, ಮತ್ತೊಂದು ಕಡೆ ತನಿಖೆಗೆ ಸಹಕಾರ ಕೊಡ್ತಿದ್ದಾರೆ. ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತೇಳಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನಮಗೆ ಕಸ್ಟಡಿಗೆ ಬೇಕು, ನಾವಿನ್ನೂ ವಿಚಾರಣೆಗೆ ಒಳಪಡಿಸಬೇಕು, ತನಿಖೆ ನಡೆಸಬೇಕು, ಸ್ಥಳ ಮಹಾಜರನ್ನು ಮಾಡಬೇಕು ಅನ್ನುವ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿ ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ರು. ಸುನಿಲ್ ಕುಮಾರ್ ಅವ್ರನ್ನ ಕೇಳ್ತೀನಿ. ಸರ್, ನಾನು ಬೆಳಗಿಂದ ಗಮನಿಸ್ತಾ ಇದ್ದೀನಿ, ಒಬ್ಬ ಅಭಿಮಾನಿ ಹೇಳ್ತಾನೆ, ನಮ್ಮನೆ ಹೆಣ್ಮಕ್ಳಿಗಾದರೆ ನಿಮ್ಮನೆ ಹೆಣ್ಮಕ್ಳಿಗಾದರೆ ಸುಮ್ಮನೆ ಬಿಟ್ಬಿಡ್ತೀರಾ ಅಂತೇಳಿ. ಕಾನೂನು ಏನಕ್ಕೆ ಸರ್ ಇರೋದು? ಯಾಕೆ ಈ ಕಾನೂನು ಇವ್ರಿಗೆಲ್ಲ ಅರ್ಥ ಆಗೋದಿಲ್ಲ? ಇವ್ರಿಗೆಲ್ಲ ಕಾನೂನು ಅರ್ಥ ಆಗಬೇಕು ಅಂದರೆ ಏನು ಮಾಡಬೇಕು? ನೋಡಿ, ನೀವು ಹೇಳಿದ ಸತ್ಯ. ಈಗ ಯಾರ ಮನೆ ಹೆಣ್ಮಕ್ಳಿಗಾದರೂ ಕೂಡ ಎಲ್ಲರಿಗೂ ಬೇಸರ ಆಗ್ತದೆ. ಅಂತ ಹೇಳ್ಬಿಟ್ಟು ನಾವು ಕೊಲೆ ಮಾಡಬೇಕು ಅಂತ ಎಲ್ಲೂ ಕಾನೂನಲ್ಲಿಲ್ಲ. ಎಲ್ಲರೂ ಕೂಡ ವೆಪನ್ಗಳನ್ನ ಕೈಗೆ ತಗೊಂಡು ಮರ್ಡರ್ ಮಾಡ್ತಾ ಹೋದರೆ ಇಲ್ಲಿ ಸಭ್ಯವಾದಂಥ ಸಮಾಜ ನಾವು ಹೇಗೆ ಸೃಷ್ಟಿ ಮಾಡೋದು? ಕಾನೂನಿದೆ. ಈಗ ಆಕೆಗೆ ಅಶ್ಲೀಲವಾದಂಥ ಮೆಸೇಜನ್ನು ಕಳಿಸ್ತಾ ಅಂತ ಆರೋಪ ಇದೆ. ಆಕೆ ಕಡೆಯಿಂದ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸರು IT ಆ್ಯಕ್ಟ್ನಲ್ಲಿ ತನಿಖೆಯನ್ನು ಮಾಡಿ ಆತನ ಅರೆಸ್ಟ್ ಮಾಡ್ತಾರೆ, ಕಸ್ಟಡಿಗೆ ತೊಗೊತಾರೆ, ಜೈಲಿಗೆ ಕಳಿಸ್ತಾರೆ, ಶಿಕ್ಷೆ ಆಗ್ತದೆ. ಅಷ್ಟು ಚಿತ್ರಹಿಂಸೆ ಕೊಟ್ಟು ಪಾಪ ರೇಣುಕಾಸ್ವಾಮಿನ ಕೊಂದು ಅಲ್ಲೆಲ್ಲೋ ಬೀದಿಲಿ ಬಿಸಾಕಿ ಹೋಗಿರೋಂಥದ್ದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು. ಗಟ್ಟರಲ್ಲಿ ಪಾಪ ಆತನಿಗೂ ಒಂದು ಮದುವೆ ಆಗಿ ಆತನಿಗೊಂದು ಮನೆ ಇದೆ, ಹೆಂಡತಿ, ತಂದೆ ತಾಯಿ, ಹೆಂಡತಿ ಗರ್ಭಿಣಿ ಪಾಪ. ಈಗ ಆತನಿಗೆ ತುಂಬಲಾರದಂತ ನಷ್ಟ ಆಗಿದೆ. ಈಗ ಅದನ್ನ ಯಾರು ಕೊಟ್ಕೊಡ್ತಾರೆ? ಹೌದು, ಅಲ್ಲಿ ಏನಾಗಿದೆ, ದರ್ಶನ್ ಅವ್ರ ಮೇಲೆ ಪಾಪ ಸುಮ್ಮನೆ ಆಪಾದನೆ ಯಾರು ಮಾಡಿಲ್ಲ. ಒಂದು ಫಸ್ಟ್ ನಾಗೇಂದ್ರ ಬಾಬು ಅವರೇ, ನಮ್ಮ ಪೊಲೀಸ್ ಇಲಾಖೆಗೆ ನಾವು ಫಸ್ಟ್ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾವುದೇ ಪ್ರಭಾವಕ್ಕೆ ಒಳಗಾಗ್ದಿರ ಧೈರ್ಯವಾಗಿ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರು. ಪೋರ್ಶೇಕ್ ಉದಾಹರಣೆ ತಮಗೆ ಗೊತ್ತು, ಬಾಂಬಿನಲ್ಲಿ ಆದಂತ ಉದಾಹರಣೆ. ಆತನ ಕಾಪಾಡ್ಲಿಕ್ಕೋಸ್ಕರ ಆತನ ತಂದೆ ಬಿಲ್ಡರ್ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳೆಲ್ಲ ಸಪೋರ್ಟ್ ಮಾಡ್ಬಿಡ್ತಾರೆ. ಡಾಕ್ಟರ್ಸು ಸ್ಯಾಂಪಲ್ನ ಚೇಂಜ್ ಮಾಡ್ತಾರೆ. ಎಷ್ಟು ಸೀರಿಯಸ್ ಆಗುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ಏನಿದು ಅಷ್ಟು ಇಬ್ಬರ ಸಾವಾದ್ರೂ ಕೂಡ ಆ ಹುಡುಗನ ಕಾಪಾಡ್ಲಿಕ್ಕೆ ಎಷ್ಟು ಮಾಡ್ತಿದ್ದಾರೆ ಅಂತ ಹೇಳಿದ್ಮೇಲೆ ಕ್ರೈಮ್ ಬ್ರಾಂಚ್ ಟ್ರಾನ್ಸ್ಫರ್ ಆಗಿ ಎಲ್ಲರೂ ಅರೆಸ್ಟ್ ಆಗ್ತಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಹಾಗಾಗಿಲ್ಲ. ಪೊಲೀಸ್ ಅಧಿಕಾರಿಗಳು ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಬಟ್ ಈಗ ತನಿಖೆಯನ್ನು ಮಾಡಬೇಕು. ತನಿಖೆ ಮಾಡಿ ಆ ರೇಣುಕಾಸ್ವಾಮಿಯ ಆ ಮನೆಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು. ಓಕೆ.